Let's start today's class. Good evening, dear. Ninth mathematics. We are in the chapter polynomials. Actually, this is 2.3, right? 2.3. Question number 1. Determine which of the following polynomial as x plus 1 a factor. ಅಂದರೆ ಕೊಟ್ಟಿರೋಂತಹ 4 ಆಪ್ಷನ್ಸಲ್ಲಿ ಯಾವ ಪಾಲಿನಾಮಿಯಲ್ಗೆ ಎಕ್ಸ್ ಪ್ಲಸ್ ಒನ್ನು ಫ್ಯಾಕ್ಟರ್ ಆಗಿದೆ ಆ ಪಾಲಿನಾಮಿಯಲ್ದು ಅಂತ ಫೈಂಡ್ ಔಟ್ ಮಾಡಬೇಕು, ರೈಟ್? ಓಕೆ, ಡೂ ಯು ನೋ ಹೌ ಟು ಡೂ ದಿಸ್? ಗೊತ್ತಿದೆನಾ ನಿಮಗೆ? ಓಕೆ, ಫಸ್ಟ್ ಲೆಟ್ ಅಸ್ ಟೇಕ್ ವಿಚ್ ಒನ್? ಫಸ್ಟ್ ಒನ್ ತಗೊಳ್ಳೋಣವಾ? ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ 1. ನೋಡಿ, ಸೊಲ್ಯೂಷನ್ ಪಾರ್ಟಲ್ಲಿ ರೈಟ್ ಅಗೈನ್ ದ ಪ್ರಾಬ್ಲಮ್ x3 ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅಂತ ಮಾಡ್ಕೊಳ್ಳೋಣ. ಓಕೆನಾ? ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಇದೆಯಲ್ಲ, ಇದು ಒಂದು ಗ್ರೂಪ್ ಅಂದ್ಕೊಳ್ಳೋಣ, ಇದು ಒಂದು ಗ್ರೂಪ್ ಅಂದ್ಕೊಳ್ಳೋಣ. ಯಾಕೆಂದರೆ ಇಲ್ಲಿ ಎಕ್ಸ್ ಪ್ಲಸ್ 1 ಕೇಳಿದ್ದಾರೆ ಫ್ಯಾಕ್ಟರ್ ಆಗಿ, ಅಲ್ವಾ? ಈಗ ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಇದೆ. ಸೊ ನಾವೇನು ಕಾಮನ್ ತೆಗಿಬೋದು? ಎಕ್ಸ್ ಸ್ಕ್ವಯರ್ ಕಾಮನ್ ತೆಗಿಬೋದಾ? ಎಕ್ಸ್ ಸ್ಕ್ವಯರ್ ಕಾಮನ್ ತೆಗೆದೆ, ಏನು ಉಳಿಯುತ್ತೆ ನನಗಿಲ್ಲಿ? ಎಕ್ಸ್ ಕ್ಯೂಬಲ್ಲಿ ಎಕ್ಸ್ ಸ್ಕ್ವಯರ್ ಬಂದರೆ ರಿಮೈನಿಂಗು ಎಕ್ಸ್ ಉಳಿಯುತ್ತೆ, ಪ್ಲಸ್ ಎಕ್ಸ್ ಸ್ಕ್ವಯರ್ ಒನ್ಸ ಎಕ್ಸ್ ಸ್ಕ್ವಯರ್ ಪ್ಲಸ್ ಇವೆರಡರಲ್ಲಿ ಏನೂ ಇಲ್ಲ ಅಂದರೆ 1 ಕಾಮನ್ ತೆಗಿಬೋದು, ಎಕ್ಸ್ ಪ್ಲಸ್ 1 ರಿಮೈನಿಂಗ್ ಉಳಿಯುತ್ತೆ, ಅಲ್ವಾ? ಸೊ ಈಗ ಇದರಲ್ಲಿ ಎಕ್ಸ್ ಪ್ಲಸ್ 1 ಎರಡೂ ಕಡೆಯಲ್ಲಿ ಕಾಮನ್ ಇದೆ. ಎಕ್ಸ್ ಪ್ಲಸ್ 1 ಆಚೆ ತೆಗೆದೆ, ರಿಮೈನಿಂಗ್ ಏನು ಉಳಿತು? ಇಲ್ಲೇನು ಉಳಿದಿದೆ? ಎಕ್ಸ್ ಸ್ಕ್ವಯರು, ಇಲ್ಲಿ 1 ಉಳಿದಿದೆ, ಅಲ್ವಾ? ಸೊ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಇಷ್ಟೇ. ಸೊ ಈಗ ಎಕ್ಸ್ ಪ್ಲಸ್ 1 ಬಂದಿದೆಯಲ್ಲ ಇಲ್ಲಿ ನಮಗೆ, ಇದು ಫ್ಯಾಕ್ಟರ್ ಅಂತ ಆಯಿತಾ ಇಲ್ವಾ? ಫ್ಯಾಕ್ಟರ್ ಅಂತ ಆಯಿತಾ ಇಲ್ವಾ? ನೆಕ್ಸ್ಟ್ ಅದೇ ರೀತಿ ರಿಮೈನಿಂಗ್ ನೀವು ಮಾಡ್ತೀರಾ? ಡು ಥರ್ಡ್ ಒನ್. Okay, fine. Next, question number 2. Do the remaining problems. Okay. Use the factor theorem to determine whether g of x is a factor of p of x in each of the following cases. So p of x, g of x ನಮಗೆ ಕೊಟ್ಟಿದ್ದಾರೆ. So ಇಲ್ಲಿ g of x, it is a factor of given p of x. We need to find out that one by using factor theorem determine ಅಂತ ಹೇಳಿದ್ದಾರೆ. Do you know? ಗೊತ್ತಿದೆನಾ? Can you explain that? ಕ್ವಶನ್ ನಂಬರ್ 2 ಅರ್ಥ ಆಯ್ತಾ? ಕ್ವಶನ್ ನಂಬರ್ 2 ಅರ್ಥ ಆಗಿದೆನಾ ಅಂತ ಕೇಳಿದೆ.
Read that. Question number 2 ಓದಿ. ಹಾಂ, ಗೊತ್ತಾಯಿದೆನಾ ನಿಮಗಿದು? ಈಗ ಓದಿದ್ರಲ್ಲ ಕ್ವಶನ್ನು. ಹಲೋ, ಕೇಳಿಸ್ತಿಲ್ವಾ ನಾನು ಹೇಳ್ತಾ ಇರೋದು? ಹಾಂ, ಗೊತ್ತಿದೆನಾ ಅಂತ ಕೇಳಿದೆ. ಹಾಂ, ಮಾಡಿ. ಕ್ಯಾನ್ ಯು ಎಕ್ಸ್ಪ್ಲೈನ್ ದಟ್? ಬಿಫೋರ್ ಗೋಯಿಂಗ್ ಟು ಡೂ ದಟ್, ಟೆಲ್ ಮಿ ದ ಸ್ಟೆಪ್ಸ್. ಫಸ್ಟ್ ಏನು ಮಾಡ್ತೀಯಾ, ಆಮೇಲೆ ಏನು ಮಾಡ್ತೀಯಾ ಹೇಳಿ. ಹ್ಞೂ 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 ಇಲ್ಲಿ ನೋಡಿ, ಇಲ್ಲಿ ನೋಡಿ, g(x) = x + 1 ಇದೆ. ಓಕೆನಾ? ಆಲ್ರೆಡಿ ಅವರೇ ಹೇಳಿದ್ದಾರೆ g(x) ಈಸ್ ಎ ಫ್ಯಾಕ್ಟರ್ ಆಫ್ p(x) ಅಂತ ಹೇಳಿ, ಇನ್ ದ ಸೆನ್ಸ್ 0, ದಟ್ ಈಸ್ ಈಕ್ವಲ್ ಟು x + 1. ಸೊ ವಿ ನೀಡ್ ಓನ್ಲಿ x ವ್ಯಾಲ್ಯೂ. x ಈಸ್ ಈಕ್ವಲ್ ಟು -1, ಕರೆಕ್ಟಾ? ಈ -1 p(x)ಗೆ ಹಾಕಬೇಕು. ಹೇಗೆ ಹಾಕ್ತೀರಾ ಅಂತ ಹೇಳಿದರೆ ನೋಡಿ, ಇಲ್ಲಿ ಈ ಪ್ರಾಬ್ಲಮ್ ನೆನ್ಪಿಟ್ಕೊಳ್ಳಿ. ಈಗ g(x) = 0 ಬಂದಿತ್ತಲ್ವಾ? p(x) = 2x³ + x² - 2x - 1. ಇಲ್ಲೇನು ಮಾಡ್ಕೊಂಡಿದ್ವಿ? g(x) = x + 1 ಇತ್ತು. g(x) = 0 ಬಿಕಾಸ್ g(x) ಈಸ್ ಎ ಫ್ಯಾಕ್ಟರ್ ಆಫ್ ಗಿವನ್ p(x). ಸೊ x + 1 ಆಗುತ್ತೆ. 1 ಈ ಕಡೆ ಬಂತು ಅಂದರೆ -1 = x ಆಗುತ್ತೆ. ಅಂದರೆ x ಇರೋ ಜಾಗದಲ್ಲೆಲ್ಲ -1 ನಾವು ಹಾಕಬೇಕು. ಸೊ p of -1 ದಟ್ ಈಸ್ ಈಕ್ವಲ್ ಟು 2 × x³ ಅಂತ ಹೇಳಿದರೆ -1³ ಪ್ಲಸ್ಸಿಗೆ ಪ್ಲಸ್ x². x ಅಂತ ಹೇಳಿದ್ರೇನು? -1² -2 x ಅಂತ ಹೇಳಿದರೆ -1 ಆಯಿತಾ? ದಿಸ್ ಈಸ್ ಆಲ್ರೆಡಿ 0. ನಿಮಗೆ ಗೊತ್ತಿದೆ ಯಾಕೆ 0 ಅಂದರೆ -1 ಅನ್ನೋದು ಇದ್ರ ಫ್ಯಾಕ್ಟರ್ ಆಗಿತ್ತು. ಸೊ 2 × -1³ -1³ ಅಂದರೆ -1 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. -1 × -1 × -1. ಈಗ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, 1 1 1 1 1 1 ಬರುತ್ತೆ. ಸೊ -1 ಬಂತು ಆನ್ಸರು. ಪ್ಲಸ್ ಇದೇನಾಗುತ್ತೆ? +1 ಆಗುತ್ತೆ. ಸೇಮ್ ಆ್ಯಸ್ ಇಟ್ ಈಸ್. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 1 2 -1. ಈಗ 2 × -1 ಅಂದರೆ -2, ಪ್ಲಸ್ ಇಂಟು ಪ್ಲಸ್ +1, +2 -1. -2 +2 ಕ್ಯಾನ್ಸಲ್, +1 -1 ಕ್ಯಾನ್ಸಲ್ ಅಲ್ವಾ? ಸೊ 0 = 0. LHS is equal to RHS. This is the way. ಕ್ಲಿಯರಾ? ಇನ್ ಕೇಸ್ ನಮಗಿಲ್ಲಿ 0 ಬಂದಿಲ್ಲ ಅಂತ ಹೇಳಿದರೆ g(x) is not a factor of given p(x). ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 3. ಫೈಂಡ್ ದ ವ್ಯಾಲ್ಯೂ ಆಫ್ k if x - 1 is a factor of p(x) in each of the following cases. Okay, let we consider fourth one. p(x) is equal to
ಕೆ ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ ಕೆ ಅಂತ ಇದೆ. ಓಕೆನಾ? ಅಲ್ಲಿ ಕೊಟ್ಟಿದ್ದಾರೆ ಏನಂತ, ಎಕ್ಸ್ ಮೈನಸ್ 1 ಇಸ್ ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 1 ಆಗುತ್ತೆ. -1 ಶಿಫ್ಟ್ ಆದರೆ +1 ಆ ಕಡೆ ಹೋಗುತ್ತೆ. ಓಕೆನಾ? ಈಗ ಎಕ್ಸ್ ಇರೋ ಜಾಗದಲ್ಲೆಲ್ಲ 1 ಹಾಕಬೇಕು. ಪಿ ಆಫ್ 1 ಈಸ್ ಈಕ್ವಲ್ ಟು ಕೆ 1 ಸ್ಕ್ವಯರ್ ಮೈನಸ್ 3 ಇಂಟು 1 ಪ್ಲಸ್ ಕೆ. ಪಿ ಆಫ್ 1 ಬಿಕಮ್ 0. ಸೊ ಕೆ 1 ಸ್ಕ್ವಯರ್ ಅಂತ ಹೇಳಿದರೆ ಇನ್ನೇನು 1ನೇ ಆನ್ಸರ್ ಬರುತ್ತೆ. ಸೊ ಕೆ -3 ಪ್ಲಸ್ ಕೆ. ಸೊ ಇಟ್ ಬಿಕಮ್ ಕೆ ಅನ್ನೋದು 2 ಇದ್ದಾವೆ ಇಲ್ಲಿ. ಸೊ 2k - 3 ಆಗುತ್ತೆ. ಓಕೆನಾ? -3 ಈ ಕಡೆ ಶಿಫ್ಟ್ ಆಯಿತು ಅಂತ ಹೇಳಿದರೆ +3 ಈಸ್ ಈಕ್ವಲ್ ಟು 2k. ನನಗೆ ಕೆ ವ್ಯಾಲ್ಯೂ ಅಷ್ಟೇ ಬೇಕಾಗಿದೆ. ಸೊ ಇಟ್ ಬಿಕಮ್ 3/2. ಕ್ಲಿಯರ್? ಇದೇ ರೀತಿ ನೀವು ಒಂದು ಮಾಡಿ ತೋರಿಸಿ. ಫಸ್ಟ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ. ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಕೆ ಅಂತ ಇದೆಯಲ್ಲ, ಅದನ್ನು ಸಾಲ್ವ್ ಮಾಡಿ. ಟೂ ಬಂದಿದೆನಾ ನಿಮಗೆ? ಓಕೆ, ಫೈನ್. ಗೊತ್ತಾಗಿದೆನಾ? ಲುಕ್ ಹಿಯರ್, ಫೋರ್ತ್ ಒನ್ ಫ್ಯಾಕ್ಟರೈಸ್ ಅಂತ ಇದೆ. ಓಕೆನಾ? ಫ್ಯಾಕ್ಟರೈಸ್ ಅಂತ ಇದ್ದರೆ ಐ ವಿಲ್ ಟೇಕ್ 2x ಸ್ಕ್ವಯರ್ ಪ್ಲಸ್ 7x ಪ್ಲಸ್ 3. ಇಲ್ಲಿ ಫ್ಯಾಕ್ಟರೈಸೇಷನ್ ಮಾಡೋದಕ್ಕಿಂತ ಮುಂಚೆ ನಾವು ಫಸ್ಟ್ ಒನ್ ಟರ್ಮು ಥರ್ಡ್ ಒನ್ ಟರ್ಮನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 2 x ಸ್ಕ್ವಯರ್ ಇಂಟು 3 ಅಂದರೆ 6x ಸ್ಕ್ವಯರ್ ಆಗುತ್ತೆ. ಕರೆಕ್ಟಾ? ಈಗ ಇದೇ ಈ ಎರಡು ಸಂಖ್ಯೆಗಳನ್ನ ನಾವು ಅಡಿಷನ್ನು ಅಥವಾ ಸಬ್ಟ್ರಾಕ್ಷನ್ನು, ಈಗ ಮಿಡಲ್ ನಂಬರು 7 ಪ್ಲಸ್ 7x ಇದೆ ಅಲ್ವಾ? ಈಗ ಎರಡು ನಂಬರ್ಗಳನ್ನ ಚಾಯ್ಸ್ ಮಾಡ್ಕೋಬೇಕು. ಎರಡು ನಂಬರನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ 6x ಸ್ಕ್ವಯರ್ ಬರಬೇಕು. ಅದೇ ಎರಡು ನಂಬರ್ನ ಸಬ್ಟ್ರಾಕ್ಷನ್ನು ಅಡಿಷನ್ ಮಾಡಿದರೆ 7x ಬರಬೇಕು. 6x ಸ್ಕ್ವಯರ್ ಹೆಂಗೆ ಬಂತು ಅಂದರೆ ಫಸ್ಟ್ ಟರ್ಮು ಥರ್ಡ್ ಟರ್ಮನ್ನು ಮಲ್ಟಿಪ್ಲಿಕೇಶನ್ 2x ಸ್ಕ್ವಯರು ಮತ್ತು 3ಯನ್ನು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಯಾವ್ದು ತೊಗೊಳ್ತೀರಾ?
ಸಿಕ್ಸ್ ಒನ್ಸ ತಗೋಬೇಕಾಗುತ್ತೇನಪ್ಪ. ನೋಡ್ರಿ ಇಲ್ಲಿ ಇದು ಪ್ಲಸ್ ಇದೆ ಇಲ್ಲಿ, ಹೌದು ನೋಡಿ ಇಲ್ಲಿ ಬರುತ್ತೆ. ಸಿಕ್ಸ್ ಒನ್ಸ ಸಿಕ್ಸ್, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವಯರ್. ಸಿಕ್ಸು ಪ್ಲಸ್ ಒನ್ನು ಆ್ಯಡ್ ಮಾಡಿದರೆ 7x ಬರುತ್ತೆ. ನೋಡಿ ಇಲ್ಲಿ 2x ಸ್ಕ್ವಯರ್ ಹಾಗೆ ಬರೀಬೇಕು. 7x ಇದೆಯಲ್ಲ, ಇನ್ಸ್ಟೆಡ್ ಆಫ್ 7x ವಿ ಕ್ಯಾನ್ ರೈಟ್ 6x ಪ್ಲಸ್ 1x ಪ್ಲಸ್ 3. ಈಗ ನೋಡಿ ಗ್ರೂಪ್ ಮಾಡ್ಕೋಬೇಕು. ಇದೊಂದು ಗ್ರೂಪ್ ಆಗುತ್ತೆ, ಇದೊಂದು ಗ್ರೂಪ್ ಆಗುತ್ತೆ. ಆಯಿತಾ? 2x ಸ್ಕ್ವಯರ್ ಪ್ಲಸ್ 6xಲ್ಲಿ ಎಕ್ಸ್ ಕಾಮನ್ ತೆಗಿಬೋದು. ಕಾಮನ್ ಅಂತ ಹೇಳಿದರೆ ಎಕ್ಸ್ ಮತ್ತು 2x ಕಾಮನ್ ತೆಗಿತೀನಿ. 2x ಸ್ಕ್ವಯರಲ್ಲಿ 2x ಕಾಮನ್ ತೆಗೆದ್ರೆ ಬರೀ ಎಕ್ಸ್ ಉಳಿಯುತ್ತೆ, 1x ಅಂತಲೂ ಹೇಳ್ತೀವಿ. ಪ್ಲಸ್ 2x, ಎಕ್ಸ್ ಬಂದಿದೆ ಇಲ್ಲಿ 6 ಅಷ್ಟೇ ಉಳಿದೆ, 2 ಎಷ್ಟಲೇ 6 ಬರುತ್ತೆ. 2 3 is 6 ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 3 ಆಗುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಈಗ ನೋಡಿರಿ ಯಾವುದು ಕಾಮನ್ ಇದೆ ಎರಡರಲ್ಲೂ. ಎಕ್ಸ್ ಪ್ಲಸ್ 3 ಕಾಮನ್ ಇದೆ. ಎಕ್ಸ್ ಪ್ಲಸ್ 3 ಒಂದಾಯಿತು, ಇನ್ನೊಂದು ಏನಾಗುತ್ತೆ 2x ಪ್ಲಸ್ 1 ಆಗುತ್ತೆ. ಇಷ್ಟೇ ಆನ್ಸರ್. ಮತ್ತು ನೀವು ನೆಕ್ಸ್ಟ್ ಮೇನಲ್ಲಿ ಮಾಡಿ ತೋರಿಸ್ರೆ ನನಗೆ. ಫೋರ್ತ್ ಒನ್ ಓಕೆ ಫೈನ್. ನಂಗೆ ಶೇರ್ ಮಾಡಿ ಆಮೇಲೆ ಕ್ಲಾಸ್ ಮುಗಿದ ಮೇಲೆ. ನೆಕ್ಸ್ಟ್ ನೋಡಿ, ಯೂಸ್ ಸೂಟೇಬಲ್ ಐಡೆಂಟಿಟೀಸ್ ಟು ಫೈಂಡ್ ದ ಫಾಲೋಯಿಂಗ್ ಪ್ರಾಡಕ್ಟ್ಸ್ ಬಿಫೋರ್ ಗೋಯಿಂಗ್ ಟು ಡೂ ದಿಸ್. ಇದನ್ನು ಮಾಡೋಕ್ಕಿಂತ ಮುಂಚೆ ನಮಗೆ ಐಡೆಂಟಿಟೀಸ್ಗಳು ಗೊತ್ತಿರಬೇಕು. ಓಕೆನಾ? ಗೊತ್ತಾಗ್ತಿದೆನಾ? ಈಗ ಫಾರ್ ಎಕ್ಸಾಂಪಲ್ a ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಏನು? ಕರೆಕ್ಟ್. a ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab. a ಮೈನಸ್ ಬಿ ಹೋಲ್ ಸ್ಕ್ವಯರ್ a ಪ್ಲಸ್ ಬಿ ಹೋಲ್ ಕ್ಯೂಬ್ a minus b whole cube. A square minus b square. A square minus b square. ಗೊತ್ತಾಗಲಿಲ್ಲ? a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಕೇಳಿದ್ದು ನಾನು.
ಇದನ್ನು ಹೇಳಿದೆ, ಎ ಪ್ಲಸ್ ಬಿನೂ ಕರೆಕ್ಟಾಗಿ ಹೇಳಿದ್ರಿ, ಎ ಮೈನಸ್ ಬಿ ಹೋಲ್ ಸ್ಕ್ವಯರು ಹೇಳಿದ್ರಿ. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಕೇಳಿದ್ದೀನಿ, ಎ ಮೈನಸ್ ಬಿ ಹೋಲ್ ಕ್ಯೂಬ್ ಕೇಳಿದ್ದೀನಿ. ಇದಿಷ್ಟು ಕರೆಕ್ಟಾಗಿ ಹೇಳಿದ್ದೀರಾ. ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಅಂದರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab. ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಅಂದರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2ab. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂತ ಹೇಳಿದರೆ ಹೇಳಿದ್ರಲ್ಲ ಆಗಲೇ, ಎ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ ಇಂಟು ಬಿ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್. ಅದೇ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಅಂತ ಹೇಳಿದರೆ ಎ ಕ್ಯೂಬ್ ಮೈನಸ್ 3ab ಎ ಮೈನಸ್ ಬಿ ಕ್ಯೂಬ್. ಹಾಗೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಬರುತ್ತಾ? ಇಲ್ಲ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಷ್ಟೇ ಬರೋದು. ಓಕೆನಾ? ಅದೇ ರೀತಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂತ ಹೇಳಿದರೆ ಅಲ್ಲ, ಎ ಮೈನಸ್ ಬಿ ಇಂಟು ಎ ಸ್ಕ್ವಯರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಹಿಂಗೆ ಬರುತ್ತೆ. ಅದೇ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂತ ಹೇಳಿದರೆ ಎಸ್, ವೆರಿ ಗುಡ್. ಎ ಪ್ಲಸ್ ಬಿ ಎ ಸ್ಕ್ವಯರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್. ಅದೇ ರೀತಿ ಮತ್ಯಾವುದು ಬಿಟ್ವಿ? ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವಯರ್ ಅಂತ ಹೇಳಿದರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca. ಓಕೆನಾ? ಪ್ರಾಕ್ಟೀಸ್ ಮಾಡ್ತೀರಾ? ಅಷ್ಟು ಐಡೆಂಟಿಟೀಸ್ಗಳು ನಿಮಗೆ ಬಾಯಲ್ಲಿ ಬರಬೇಕು, ಅಭ್ಯಾಸ ಮಾಡಿ. ಹಾಗಿದ್ರೆ ನಾವು ನೆಕ್ಸ್ಟ್ 2.4 ಎಕ್ಸಸೈಸ್ನ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಬರಲ್ಲ ನಮಗೆ ಮಾಡಲಿಕ್ಕೆ. ಓಕೆನಾ? ಪ್ರಾಕ್ಟೀಸ್ ಮಾಡಿ.